ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವೀಡಿಯೋ ಬಂದು ನಾವು ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ದೀವಿ. ಸೊ ಶಿವಮೊಗ್ಗಕ್ಕೆ ಯಾಕೆ ಹೊರಡ್ತಾ ಇದ್ದೀವಿ ಅಂದರೆ ನಮ್ಮಮ್ಮ ಅವರ ತಂಗಿ ಮನೆ ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಆ್ಯಕ್ಚುಲಿ ನಾವು ಸಂಡೇನೇ ಹೊರಡಬೇಕಿತ್ತು. ಇವತ್ತು ಟ್ಯೂಸ್ಡೇ, ನಾಳೆ ಗೃಹ ಪ್ರವೇಶ ಇರೋದು. ಸೊ ನಾವು ಸಂಡೇನೇ ಹೊರಡಬೇಕಿತ್ತು. ಬಟ್ ನನ್ನ ಡ್ಯಾನ್ಸ್ ಕ್ಲಾಸಿಂದ ಪ್ರಾಕ್ಟೀಸ್ ಇತ್ತು ನನಗೆ. ಸೊ ಹಾಗಾಗಿ ಅದೊಂದೇ ಕಾರಣಕ್ಕೆ ನಾವು ಉಳ್ಕೊಂಡ್ವಿ. ಆ್ಯಕ್ಚುಲಿ ಇವತ್ತು ನೈಟ್ ಹೋಮ ಇದೆ, ಬಟ್ ಇವತ್ತು ನೈಟ್ ಅಲ್ಲಿ ಹೋಗೋಕ್ಕಾಗಲ್ಲ ಬಿಕಾಸ್ ನಾವು ನೈಟೇ ಹೊರಡೋದು. ಸೊ ಮಾರ್ನಿಂಗ್ ಅಷ್ಟರಲ್ಲಿ ನಾವು ಅಲ್ಲಿರ್ತೀವಿ. ಬಟ್ ಅಟೆಂಡ್ ಅಂತೂ ಮಾಡ್ತೀವಿ, ಅದೊಂದು ಖಂಡಿತ. ಬಟ್ ಆನ್ ಟೈಮಲ್ಲಿ ಇರೋದಕ್ಕಾಗೋದಿಲ್ಲ ಬಿಕಾಸ್ ನನಗೆ ಪ್ರಾಕ್ಟೀಸ್ 6:30 ಇದೆ. 6:30 ಪ್ರಾಕ್ಟೀಸ್ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಬಂದು ಹೊರಡಬೇಕು. ಬಟ್ ದ ಥಿಂಗ್ ಈಸ್ ನಮ್ಮ ಮತ್ತೆ ಫುಲ್ಲು ಕಾಲ್ ಮಾಡಿ ಯಾವಾಗ ಬರ್ತೀರಾ, ನಮ್ಮ ಅಕ್ಕ ದೀಪಕ್ಕ ಅಂತ ಕರಿತೀವಿ ನಾವು ಅವ್ರ. ಸೊ ಅವ್ರು ಕಾಲ್ ಮಾಡಿ ಯಾವಾಗ ಬರ್ತೀರಾ ಮೊನ್ನೆ ಅಂತ ಕೇಳ್ತಾನೆ ಇದ್ದರು. ಸೊ ಆ್ಯಕ್ಚುಲಿ ದೀಪಕ್ಕ ಈ ವಿಡಿಯೋ ನೋಡ್ತಾ ಇದ್ರೆ ಐ ಆಮ್ ಸೋ ಸಾರಿ ಬಿಕಾಸ್ ಪ್ರಾಕ್ಟೀಸ್ ಇದೆ. ನಿಮಗೆ ಗೊತ್ತು ಪ್ರಾಕ್ಟೀಸ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ನಾನು ರಜಾ ಹಾಕೋಕ್ಕಾಗಲ್ಲ ಅದಕ್ಕೆ. ಸೊ ಗೈಸ್ ಪ್ರಾಕ್ಟೀಸ್ ಇದೆ ನನಗೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಹೊರಡೋಣ. ಅಷ್ಟರಲ್ಲಿ ನಾನು ಇವಾಗ ಪ್ಯಾಕಿಂಗ್ ಮಾಡಬೇಕು. ಇಟ್ ಈಸ್ ಆಲ್ರೆಡಿ 4:30. ಪ್ರಾಕ್ಟೀಸ್ ಮುಗಿಸ್ಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಇವಾಗ ಪ್ಯಾಕಿಂಗ್ ಮಾಡೋಣ. ಆಮೇಲೆ ನಾನು 6 o'clock ಹೊರಡ್ತೀನಿ ಪ್ರಾಕ್ಟೀಸ್ಗೆ. ಆಮೇಲೆ ಹೋಗ್ಬಿಟ್ಟು ಬರೋಣ, ಬನ್ನಿ ಗೈಸ್. ಪ್ಯಾಕಿಂಗ್ ಮುಗಿಸ್ಕೊಂಡು ನನ್ನ ಡ್ಯಾನ್ಸ್ ಕ್ಲಾಸಿಗೆ ಹೊರಡೋದಕ್ಕೆ ಡ್ರೆಸ್ನ ಐರನ್ ಮಾಡ್ಕೊಂಡು ನಾನು ಹೊರಟೆ ಡ್ಯಾನ್ಸ್ ಕ್ಲಾಸಿಗೆ. ಆ್ಯಕ್ಚುಲಿ ನಾನು ಇವತ್ತು ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿರಲಿಲ್ಲ ಬಿಕಾಸ್ ಸ್ಯಾಟರ್ಡೇ ಸಂಡೇ ಕೂಡ ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ. ಸೊ ನಂದು ಡ್ಯಾನ್ಸ್ ಕ್ಲಾಸ್ ಮುಗಿಯೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 8:30 ಆಗಿತ್ತು. 8 o'clock 8:30 ಆಗಿತ್ತು. ಡ್ಯಾನ್ಸ್ ಕ್ಲಾಸ್ನ ಮುಗಿಸ್ಕೊಂಡು ನಾನು ಹೊರಟೆ ಮನೆ ಕಡೆಗೆ. ಆ್ಯಂಡ್ ಮನೆಗೆ ಹೋಗಿದ್ದಾದಮೇಲೆ ಅಲ್ಲಿಂದ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋಗ್ತಾ ಆನ್ ದಿ ವೇ ಊಟನ ಮುಗಿಸ್ಕೊಂಡು ಹೊರಟ್ವಿ. ಸೊ ಮಾರ್ನಿಂಗ್ ನಾವು ರೀಚ್ ಆಗಿದ್ದು ಅಲ್ಲಿ 7:30 ಆಗೋಗಿತ್ತು. ಸೊ ಮಾರ್ನಿಂಗ್ ನಾವು ಶಿವಮೊಗ್ಗನ ರೀಚ್ ಆದ್ವಿ. ಅಲ್ಲಿ ಹೋಗಿದ ತಕ್ಷಣ ರೆಡಿಯಾಗಕ್ಕೆ ಸ್ಟಾರ್ಟ್ ಆಗಬೇಕು ನಾವು. ಅಲ್ಲೆಲ್ಲ ಫುಲ್ಲು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಗೆಟ್ ರೆಡಿ ವಿತ್ ಮೀ. ನನ್ನ ಜೊತೆಲಿ ನೀವೆಲ್ಲರೂ ಗೃಹ ಪ್ರವೇಶನ ಅಟೆಂಡ್ ಮಾಡೋಕ್ಕೆ. ಸೊ ಇನ್ನು ನಾನೇನು ರೆಡಿ ಆಗಿಲ್ಲ. ಸೊ ಇನ್ನೂ ರೆಡಿ ಆಗಬೇಕು. ಸೊ ಹಾಗಾಗಿ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ. ಸೊ ಶಿವಮೊಗ್ಗದಲ್ಲಿ ನಮ್ಮಮ್ಮ ಅವರ ತಂಗಿ ಅವ್ರ ಮನೆ ಗೃಹ ಪ್ರವೇಶ ಇದೆ ಇವತ್ತು. ಸೊ ಹಾಗಾಗಿ ಅದಕ್ಕೆ ನಾವೆಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ಬಂದಿದ್ದೀವಿ ಅಟೆಂಡ್ ಮಾಡೋದಕ್ಕೆ. ಸೊ ಗೆಟ್ ರೆಡಿ ವಿತ್ ಮೀ. ಓಕೆ, ಸೊ ಬನ್ನಿ. ಆ್ಯಕ್ಚುಲಿ ಇಲ್ಲಿಂದ ವೆದರ್ ತುಂಬ ಚೆನ್ನಾಗಿದೆ. ಫುಲ್ ಚಿಲ್ಡಾಗಿದೆ ವೆದರು, ತುಂಬ ಚಳಿಯಾಗಿ. ನನಗೆ ಆ್ಯಕ್ಚುಲಿ ಈ ಥರ ವೆದರ್ಸ್ ತುಂಬ ಇಷ್ಟ. ಓಕೆ, ಲೇಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ದಿಸ್ ಈಸ್ ದಿ ಸ್ಯಾರಿ ನಾನು ಹಾಕ್ಕೊತಿರೋದು ಆ್ಯಕ್ಚುಲಿ. ಸೊ ಇಟ್ಸ್ ಅ ಸಿಲ್ಕ್ ಸ್ಯಾರಿ. ಸೊ ಲೆಟ್ಸ್ ವೇರ್ ಇಟ್. ಇದಕ್ಕೆ ಮ್ಯಾಚ್ ಆಗುವಂತಹ ಜುವೆಲ್ ಸೆಟ್ನ ನಾನು ಆಲ್ರೆಡಿ ತಂದಿದ್ದೆ, ಅಂದರೆ ಖರೀದಿ ಮಾಡಿದ್ದೆ. ಅದನ್ನೇ ಇವಾಗ ನಾನು ಹಾಕ್ಕೊತಾ ಇರೋದು. ನಾನು ಹಾಕಿದ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಸೊ ಹಾಗಾಗಿ ನಾನು ಪರ್ಪಲ್ ಬ್ಯಾಂಗಲ್ಸ್ನ ಚೂಸ್ ಮಾಡಿದೆ. ಒಂದು ಪರ್ಲ್ ಹಾರನ ಹಾಕ್ಕೊಂಡು ಅದ್ರ ಮೇಲೆ ಗ್ರ್ಯಾಂಡಾಗಿರುವಂತಹ ನೆಕ್ಲೆಸ್ನ ಚೂಸ್ ಮಾಡಿದೆ. ಇಯರಿಂಗ್ಸ್ ಕಲರ್ಸ್ನ ನನ್ನ ಹೋಲ್ ಸ್ಯಾರಿ ಯಾವ ಕಲರ್ ಇದೆ ಅದನ್ನೇ ಚೂಸ್ ಮಾಡಿದೆ. ನೆಕ್ಸ್ಟ್ ಮೇಕಪ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಫಸ್ಟ್ ಯೂಸ್ ಮಾಡ್ತಿರೋದು ಟೋನರ್. ಇದು ಪ್ಲಮ್ ಟೋನರ್. ಸೊ ಇದು ನನ್ನ ರೆಗ್ಯುಲರ್ ಫಸ್ಟ್ ಸ್ಟೆಪ್ ರುಟೀನಲ್ಲಿ ನಾನು ಫಾಲೋ ಮಾಡುವಂತಹ ಸ್ಕಿನ್ ಕೇರ್. ನೆಕ್ಸ್ಟು ಡರ್ಮಾ ಅವರ ಮಾಯ್ಶ್ಚರೈಸರ್. ಯಾವುದೇ ಮೇಕಪ್ ಹಾಕೋಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಫೌಂಡೇಶನ್ ಬೇಸ್ಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದೆ ಬಿಕಾಸ್ ಸನ್ನಿಗೆ ಎಕ್ಸ್ಪೋಸ್ ಆಗೇ ಆಗುತ್ತೆ ಸ್ಕಿನ್ನು. ಸೊ ನಾನು ರೆಗ್ಯುಲರ್ ಆಗಿ ನಾರ್ಮಲ್ ಸನ್ಸ್ಕ್ರೀನ್ ಯೂಸ್ ಮಾಡೋದು, ಬಟ್ ಒಕೇಶನ್ ಇದ್ದಾಗ ಫೌಂಡೇಶನ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಕನ್ಸೀಲರ್ನ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಇವತ್ತೇ ಫಸ್ಟ್ ಟೈಮ್. ನನ್ನ ಡ್ಯಾನ್ಸ್ಗೆ ಕೂಡ ನಾನು ಯೂಸ್ ಮಾಡಲ್ಲ, ಬಟ್ ತಂದಿಟ್ಕೊಂಡಿದ್ದೆ. ಸೊ ಫಸ್ಟ್ ಆಗಿರೋದ್ರಿಂದ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅಂತ ಲ್ಯಾಕ್ಮಿ ಅವರ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಟ್ ಮಾಡೋದಕ್ಕೆ ಮೇಕಪ್ನ. ಅಫ್ಕೋರ್ಸ್ ನಾರ್ಮಲ್ ಆಗಿ ಡ್ಯಾಸ್ಲರೇ ಯೂಸ್ ಮಾಡೋದು. ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನ್ನ ಹತ್ರ ಪರ್ಪಲ್ ಶೇಡ್ ಇದೊಂದೇ ಇದ್ದಿದ್ದು. ಬಟ್ ಈ ಲಿಪ್ಸ್ಟಿಕ್ಕು ನನ್ನ ಡ್ರೆಸ್ ಜೊತೆ ತುಂಬ ಚೆನ್ನಾಗಿ ಹೋಲಿಕೆ ಆಯಿತು. ಐ ಶ್ಯಾಡೋನ ಕೂಡ ಲೈಟ್ ಪರ್ಪಲ್ನ ಚೂಸ್ ಮಾಡಿದೆ. ಶುಗರ್ ಅವರ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಕಪ್ ಆದಮೇಲೆ ಖಂಡಿತವಾಗ್ಲೂ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಲೇಬೇಕು. ಸೊ ನಾನು ಕಿಸ್ ಬ್ಯೂಟಿ ಅವರ ಗ್ರೀನ್ ಟೀ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿದ್ದೀನಿ. And I was ready for the event. So all set guys and I'm ready. Let's take a walk. Come.
ನನ್ನ ತಾಳ ನಿನ್ನ ಮೌನವೊಂದು ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ ನಿನ್ನ ನೆರಳು ಕೂಡ ಸೌಂದರ್ಯ ಅಷ್ಟೊಂದು ಬೆಂಡ್ ಆಗಬೇಡಿ ಚೂರು ಲೈಟ್ ಆಯ್ತು ಓಕೆ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಏಕವಿಶಂತಿ ನಾನಾ ವಿಧ ಪರಿಮಳ ಪತ್ರ ಪುಷ್ಪ ಪೂಜಾ ಹೀಗಂತೆ ಥ್ರೋ ಮಾಡ್ತಿದ್ದಾನೆ ತುಳಸಿ ತುಳಸಿ ಗಂಟೆ ಸಿಕ್ಕಲ್ಲ ಓಂ ಸತ್ಯದೇವ ತುಳಸಿ ಕೊಡಿ ಓಂ ಸತ್ಯದೇವಾಯ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ ಓಂ ಸತ್ಯಾತ್ಮನೇ ನಮಃ ಜಾಜಿ ಪತ್ರಂ ಸಮರ್ಪಯಾಮಿ ಸತ್ಯವಿವಾಹ ನಮಃ ಚಪಕಾ ಪತ್ರಂ ಸಮರ್ಪಯಾಮಿ ದೀಪಕ ಮತ್ತೆ ಮತ್ತೆ ಚಾನ್ಸ್ ಸಿಗಲ್ಲ ಇವೆಲ್ಲ ಅಂಕಲ್ ಯಾಕೆ ಹೊಡಿತಿದ್ದೀರ ಅಲ್ಲೂ ನಗಡ್ರಿ ಸಾಕಾಗಿದೆ ಒಂದ್ಸರಿ ಅಂತ ಬಿಟ್ಬಿಡಿ ಮತ್ತೆ ನಗಡ್ರಿ ಅಂಕ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಯಾರಿಯಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಬ್ಯಾಟಿಂಗ್ ಮಾಡೋದಕ್ಕೆ ಹೊರಟೆ. ಯಾರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.